ನಮಸ್ಕಾರ ವೀಕ್ಷಕರೇ, ಈ ಸಂಜೆ ಬಿಸಿ ಬಿಸಿ ಸುದ್ದಿಗೆ ನಿಮ್ಗೆಲ್ಲರೂ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ರೇವಣ್ಣನ ಮಕ್ಕಳ ಕಾಮ ಕರ್ಮ ಕಾಂಡವಣ್ಣ. ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ. ಇವರು ಕರ್ನಾಟಕದಲ್ಲಿ ಇವತ್ತು ಅತಿ ಹೆಚ್ಚು ಟ್ರೆಂಡಿಂಗ್ದಾಗ ಇರೋ ವ್ಯಕ್ತಿ ಯಾರಂತ ಕೇರ ಈ ನಮ್ಮ ಪ್ರಜ್ವಲ್ ರೇವಣ್ಣ ಅಣ್ಣ. ಅದು ಯಾವ ಹೆಸರಿನ ಅಂದ್ರೆ ಪ್ರಜ್ವಲ್ ರೇವಣ್ಣ 2000 HD ವಿಡಿಯೋಗಳಿಗೆ ಇವರು ಫೇಮಸ್ ಆಗಿಬಿಟ್ಟಿದ್ದಾರೆ. ಇವರು ಮೊದಲು ಕೂಡ ಹೀಗೆ ಟ್ರೆಂಡಿಂಗ್ದಾಗ ಇದ್ರು. ಆದ ಕಾರಣಾಂತರಗಳಿಂದ ನಿವೇದಿತಾ ಗೌಡ, ಸಪ್ತಮಿ ಗೌಡ ಹಾಗೂ ಪವಿತ್ರ ಗೌಡ, ಈ ಗೌಡರ ಮಧ್ಯೆ ಈ ಪ್ರಜ್ವಲ್ ಗೌಡ ಮಠ ಮಾಯ ಆಗಿಬಿಟ್ಟಿದ್ದ. ಆದ ಕೆಲವು ಇನ್ನಿತರ ಕಾರಣಗಳಿಂದ ಈಗ ಮತ್ತೆ ಫುಲ್ ಟ್ರೆಂಡಿಂಗ್ದಾಗ ಫುಲ್ ದಾಳಿ ಧೂಳು ದಂಡ ದಡಲ್ ಪಡಲ್ ಅನ್ಸಾಕತ್ತಾರ. ಇವರ ಜೊತೆ ಆದಂತ ಇವರು ತಮ್ಮ ಸೂರಜ್ ಗೌಡ ಹಾಮ ಕೇಸೆ ಕಮ್ ನಹಿ, ನಾನು ನಮ್ಮ ಅಣ್ಣನಕ್ಕಿಂತ ಕಡಿಮೆಗಿಲ್ಲ, ನಮ್ಮ ಅಣ್ಣರಿಗೆ ನಾ ಫೈಟ್ ಕೊಡ್ತೀನಿ ಅಂತ ಸೂರಜ್ ಗೌಡ ಕೂಡ ಸಿಕ್ಕಾಪಟ್ಟಿ ಟ್ರೆಂಡಿಂಗ್ದಾಗ ಬಂದು ಬಿಟ್ಟಾರ. ಇನ್ನು ಹಾಗೆ ರೇವಣ್ಣ ಅಂತರೂ ಗೂಡಿ ಬಿಟ್ಟು ಹೊರಗೆ ಬರ್ಲಾಕತ್ತಿಲ್ಲ. ಇವತ್ತು ಯಾರೋ ಹೇಳ್ತಾರೆ, ಇವರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ನಾವು ಅಂತೂ ಕರ್ಸಂಗಿಲ್ಲ. ಡೈರೆಕ್ಟಾಗಿ ನಾವು ಇವತ್ತು ಯಾರು ಹೇಳಿದ ಸುದ್ದಿಗಳನ್ನ ನಾವು ನಂಬಾಗಿಲ್ಲ. ನಮ್ಮ ಅಂತ ನ್ಯೂಸ್ ಚಾನೆಲ್ ರೀ ನಮ್ದು. ಒಟ್ಟು ಓನ್ಲಿ ಕರೆಕ್ಟ್ ಮಾಹಿತಿಯನ್ನು ಕಲೆಕ್ಟ್ ಹಾಕೋತ ಇವತ್ತು ಯಾವುದಾದ್ರು ಇಂಡಿಯಾದಾಗ ಚಾನೆಲ್ ಇದೆ, ಅದು ನಮ್ಮ ಚಾನೆಲ್. ನಮ್ಮ ಈ ಚಾನೆಲ್ನ ಓನರ್ ಅಂತ ರವಿ ತ್ರಿಬಲ್ ಆರ್ ಅವರು ಇವತ್ತು ಪ್ರಜ್ವಲ್ ಗೌಡ ಹಾಗೂ ಸುರೇಶ್ ಗೌಡ ಅವ್ರನ್ನ ನಮ್ಮ ಒಂದು ನ್ಯೂಸ್ ಚಾನೆಲ್ ಕಂಪ್ನಿಗೆ ಕರ್ಸ್ಕೊಂಡ್ಬಿಟ್ಟಾರ. ಹಾಗಾಗಿ ಇವತ್ತು ಇಬ್ಬರನ್ನು ಏನೈತೆ ಮುಖಾಮುಖಿ ಸಂದರ್ಶನವನ್ನು ಮಾಡುವಂಥ ಅವಕಾಶ ನಮಗೆ ಸಿಕ್ಕದ. ಇನ್ನು ಈ ಪ್ರಜ್ವಲ್ ಗೌಡ ಅವರು 2000 HD ವಿಡಿಯೋಗಳಲ್ಲಿ ಹುಡುಗಿಯರ ವಿಷಯದಲ್ಲಿ ಫೇಮಸ್ ಆದರೆ ಈ ಸೂರಜ್ ಗೌಡ ಅವರು ಹುಡುಗರ ವಿಷಯದಲ್ಲಿ ಡಿಗ ಮಾಡಿಬಿಟ್ಟಾರೆ. ನಿಮ್ಮ ಎಲ್ಲರ ಗೊಂದಲಕ್ಕೆ ಕಾರಣವಾದ ಪ್ರಶ್ನೆಗಳಿಗೆ ಹಾಗೂ ಉತ್ತರಗಳಿಗೆ ಇವತ್ತು ನಮ್ಮ ಮುಂದೆ ಇದ್ದಾರೆ ರೇವಣ್ಣ ಸ್ಕ್ವೇರ್ ಆ್ಯಂಡ್ ಪ್ರಜ್ವಲ್ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಇದ್ದಾರೆ. ಇವತ್ತು ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ನಾವು ಇಂಟರ್ವ್ಯೂ ತಗೋಣ. ಟೈಮ್ ಸಿಕ್ಕರೆ ಸೂರಜ್ ಗೌಡ ಅವ್ರನ್ನ ನಾವು ಇಂಟರ್ವ್ಯೂ ತಗೋಣ. ಇಲ್ಲಿ ಗೌಡ ರೇವಣ್ಣ ಅಂತ ಸ್ವಲ್ಪ ಎಕ್ಸ್ಚೇಂಜ್ ಆಗ್ತದೆ, ಸ್ವಲ್ಪ ಒಟ್ಟಿ ಹಾಕೊಂಡ್ಬಿಡ್ರಿ. ಅದು ಒಂದು ಹಳೆ ಮಗಳ ಗಂಡ ಆಗ್ತದ. ಈಗ ಮೊದಲನೇದಾಗಿ ನಾವು ಪ್ರಜ್ವಲ್ ಗೌಡ ಅವ್ರನ್ನ ಇಂಟರ್ವ್ಯೂ ತಗೋಣ. ಟೈಮ್ ಸಿಕ್ಕರೆ ಸೂರಜ್ ಗೌಡ ಅವ್ರನ್ನ ತಗೋಣ. ಇಲ್ಲಾಂದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಸೂರಜ್ ಗೌಡ ಅವ್ರನ್ನ ಸಪರೇಟ್ ಆಗಿ ತಗೋಣ. ಅವ್ರ ತಂದೆ ಆದಂಥ ಅವ್ರು ರೇವಣ್ಣ ಗೌಡನ್ನು ಕರ್ಸೋಣ. ಏನೇನಾಗೈತೆ ನೋಡೋಣ. ನೀವು ಎಲ್ಲವರೆಗೂ ಕಾಯ್ತಾ ಇರಿ, ನೋಡ್ತಾ ಇರಿ. ಅವ್ರನ್ನು ಕರ್ಸಿ ಇಂಟರ್ವ್ಯೂ ತಗೋಣ. ಏನಾಗೈತೆ ಅನ್ನೋ ನೋಡೋಣ. ಅಣ್ಣ ಆ ಥರ, ತಮ್ಮ ಈ ಥರ, ಯಾಕೆ ರೇವಣ್ಣನ ಮಕ್ಕಳು ಒಂದು ಥರ? ನಾ ಒಬ್ಬನೇ ಹೋಯ್ಕೋದು ಸರಿ ಅನ್ಸಂಗಿಲ್ಲ. ಇವತ್ತು ನಮ್ಮ ಜೊತೆ ರೇವಣ್ಣ ಇಂಟರ್ವ್ಯೂ ಮಾಡೋಣ. ಸರ್ ನಮಸ್ಕಾರ. ಕರ್ನಾಟಕ ಜನತೆಗೆ ನಮ್ಮ 2000 HD ವಿಡಿಯೋಗಳನ್ನು ನೋಡಿ ಕರ್ನಾಟಕದ ನಂಬರ್ 1 ಟ್ರೆಂಡಿಂಗ್ ಸ್ಥಾನದಲ್ಲಿ ಇಟ್ಟಿದ್ದಕ್ಕೆ ನಾನು ಎಂದಿಗೂ ನಿಮಗೆ ಧನ್ಯನು. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಏರಲಿ. 2000ಗಿಂತ 20 ಲಕ್ಷ ವಿಡಿಯೋಗಳನ್ನು ಮಾಡುವಂಥ ಆಶೀರ್ವಾದ ನಿಮ್ಮಿಂದ ನಮಗೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ ಮೀಡಿಯಾದವರೇ, ನೀವು ಬೇಕಾದ ಕ್ವಶನನ್ನು ಕೇಳಿ ಡೈರೆಕ್ಟಾಗಿ ಕೇಳಿ. ಮೊದಲೇ ಮಾತು ನಮ್ಮದು ಡೈರೆಕ್ಟಾಗಿ ಕೇಳಿ. ಡೈರೆಕ್ಟಾಗಿ ನೀವು ಏನೋ ಕೇಳಿದ್ರು ನಾವು ಓಪನ್ ಆಗಿ ಉತ್ತರವನ್ನು ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಬುದ್ಧಿ ಬಳಸಿ ಮೈಲಾರ್ಗೆ ಮಾತ್ರ ಬರಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಇನ್ನೂ ಮನೆಗೆ ಹೋಗಿ 5 HD ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬೇಕು. ಹಂಗಾಗಿ ನಿಮ್ಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಡೈರೆಕ್ಟಾಗಿ ಕೇಳಿ. ನಾವು ಡೈರೆಕ್ಟಾಗಿ ಎತ್ಕೊಂಡು ಮುಚ್ಚು ಮರಿ ಅಂತ ಏನಿಲ್ಲರಿ. ಎಲ್ಲರೂ ಮಾಡೋದೈತಿ. ಹಂಗಾಗಿ ನೀವು ಡೈರೆಕ್ಟಾಗಿ ಕೇಳಿ, ನಾವು ಡೈರೆಕ್ಟಾಗಿ ಹೇಳ್ತೀವಿ. ಸರ ಏನಾಗಿತ್ತು ಅಂದರೆ ಕೆಲವು ದಿನಮಾನಗಳಿಂದ ಈ ಒಂದು ಕೆಲವು ಗೊಂದಲಗಳನ್ನ ಸೃಷ್ಟಿಯಾಗಿಬಿಟ್ಟದ ಈ ವಾತಾವರಣ. ನಮಗೂ ಹಾಗೂ ಕರ್ನಾಟಕ ಜನತೆಗೆ ಏನಾಗಿತ್ತು ಅಂದ್ರೆ ಕೆಲವು ಗೊಂದಲ ಉಂಟಾಗುತ್ತೆ. ಇವತ್ತು ನೀವು ಅದನ್ನು ಸೊಲ್ಯೂಷನ್ ಮಾಡಿ ಹೋಗ್ಬೇಕ್ರಿ ನಮ್ಮ ಒಂದು ಇಂಟರ್ವ್ಯೂ ಮೂಲಕ. ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬರೀ ನಿಮ್ಮದೇ ಸುದ್ದಿ, ರಾಜಕೀಯ ಕೆಲವು ನಾಯಕರಿಂದ ಚೀಮಾರಿ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ನೋಡಿ, ಯಾರೂ ಮಾಡದೇ ಇರೋದನ್ನು ನಾನು ಮಾಡಿಲ್ಲ. ಎಲ್ಲರೂ ಮಾಡೋದನ್ನೇ ಮಾಡಿದ್ದೀನಿ. ಅವ್ರು ಮಾಡೋದನ್ನೇ ನಾನು ಮಾಡಿದ್ದೀನಿ. ಅವರಷ್ಟು ಬಾಗ್ಲ ಹಾಕೊಂಡು ರಗ್ ಮುಸುಕೊಂಡು ಮಾಡಿದಾರ. ನಾನಷ್ಟು ರಗ್ ತೆಗೆದು ವಿಡಿಯೋ ಚಲೋ ಮಾಡೀನಿ ಅಷ್ಟೇ. ಅವ್ರಿಗೂ ನನಗೂ ಇರುವಂಥ ವ್ಯತ್ಯಾಸ ಇದೆ ಅಷ್ಟೇ. ಸರ ಏನ್ರಿ ಅದ ಮೈಕ್ನ ಬಿಟ್ಟು ಒಳಗಡೆ ರೂಮಲ್ಲಿ ಬನ್ನಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಚಾರ ಏನಂದ್ರೆ, ಇದೊಂದು ಸಂಪೂರ್ಣ ರಾಜಕೀಯ ಷಡ್ಯಂತ್ರ. ಪಕ್ಕ ನಾನು ಹೇಳ್ತಾ ಇದ್ದೀನಿ, ಇದು ಸಂಪೂರ್ಣ ರಾಜಕೀಯ ಷಡ್ಯಂತ್ರ. ಕೆಲವು ರಾಜಕೀಯ ನಾಯಕರಿಗೆ ನನ್ನ ಕಂಡ್ರೆ, ನಮ್ಮ ಪಕ್ಷದ ಕಂಡ್ರೆ ಆಗಿ ಬರೋದಿಲ್ಲ. ಹಾಗಾಗಿ ನಮ್ಮನ್ನ ಈ ರಾಜಕೀಯ ವತಿಯಿಂದ ಪೂರ್ತಿ ಹೊರಗೆ ಹಾಕ್ಬೇಕು ಅನ್ನೋದು ಪ್ಲ್ಯಾನ್ ಇಟ್ಕೊಂಡು ಮಾಡಾಕತ್ತಾರ. ಇಲ್ಲ ಅಂದ್ರೆ ಈ ನಮ್ಮ ರಮೇಶ್ ಸಾವ್ಕಾರ್ ಗತೆ ನಮ್ಮ ವಿಡಿಯೋಗಳನ್ನ ಅಲ್ಲೇ ಮುಚ್ಚಾಕಿ ನಮ್ಮ ವಿಷಯವನ್ನು ಮುಚ್ಚಾಕಿ ಬಿಡ್ತಾ ಇದ್ರೇನೋ ನನಗೆ ಅನ್ಸಾಕತ್ತದ. ಸರ್ ಅಂದಂಗೆ ಈ ರಮೇಶ್ ಸಾವ್ಕಾರ್ ಯಾರು ಗೊತ್ತಾಗಲಿಲ್ಲ, ಸ್ವಲ್ಪ ಕ್ಲಿಯಾರಿಟಿ ಕೊಟ್ಟು ಹೇಳ್ರಿ. ರಮೇಶ್ ಸಾವ್ಕಾರ್ ಗೊತ್ತಿಲ್ವಾ? ಡೆಲ್ಲಿ ಓಕೆ ಸರ. ಈಗ 2ನೇ ಪ್ರಶ್ನೆ ರೀ, ಮಾಡಿದ್ರಿ ವಿಡಿಯೋ ಯಾಕೆ ಮಾಡಿ ನಮ್ಮಂತ ಸಿಂಗರ್ಸ್ಗಳಿಗೆ ಕೈ ಕೆಲಸ ಯಾಕೆ ಕೊಡಕ್ಕೆ ಹಚ್ಚಿರಿ? ಗುಡ್ ಕ್ವಶನ್. ಇದೊಂದು ಬಿಸ್ನೆಸ್ ಪರ್ಪಸ್ ಸಲುವಾಗಿ
ಬೇರೆ ಯಾವ ಕಾರಣಗಳಿಂದ ಈ ತರ ವಿಡಿಯೋಗಳನ್ನ ಮಾಡಿಲ್ಲ. ಇದೊಂದು ಬಿಸ್ನೆಸ್ ಪರ್ಪಸ್ ಸಲುವಾಗಿ ಅಷ್ಟೇ ನಾವು ಮಾಡಿದ್ವಿ. ವಾಟ್ ಏನು ಇದು ಬಿಸ್ನೆಸ್ ಸಲುವಾಗಿನಾ? ಅದ್ಯಾಂಗ್ ಸರ್? ರಾಜಕೀಯ ನಾಯಕರು ನಮ್ಮ ರಾಜಕೀಯ ವೃತ್ತಿಯಿಂದ ಪೂರ್ತಿ ಹೊರಗೆ ಹಾಕ್ಬೇಕನ್ನುವಂಥ ಪ್ಲಾನ್ಗಳು ಮಾಡಾಕತ್ತಾರ. ಅವ್ರು ಏನೋ ಲಿಂಬಿಕಾಯಿ ಚೀಟಿ ಚಪಾತಿ ಮಾಡಿ ನಮ್ಮನ್ನು ಹೊರಗೆ ಹಾಕುವಂಥ ಪ್ಲಾನ್ ಮಾಡಾಕತ್ತಾರ. ಅದ್ರ ಮೊದಲ ಗೊತ್ತಾಗೈತಿ. ಒಂದು ವೇಳೆ ನಾವು ರಾಜಕೀಯದಿಂದ ಹೊರಗೆ ಬಿದ್ದರು ಗೂಗಲ್ ಕ್ರೋಮ್ ಬ್ರೌಸರ್ನಲ್ಲಿ ನನ್ನದೇ ಆದ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಂಡು ಡೈಲಿ ಅಂತ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರಿ. ಇದಕ್ಕಿಂತ ಒಳ್ಳೆ ಬಿಸ್ನೆಸ್ ಬೇಕಾ? ವಾಹ್ ಸರ್, ಕರ್ನಾಟಕ ಕಂಡ ಅಪ್ರತಿಮ ಆರ್ಥಿಕ ತಜ್ಞ ನಿಮ್ಮನ್ನು ಪಡೆದ ನಾವು ಧನ್ಯ. ನಿಮ್ಮಂತ ಆರ್ಥಿಕ ತಜ್ಞನ ನಾವು MP ಎಲೆಕ್ಷನ್ ಸೋಲಿಸಿದ್ವಲ್ಲ, ನಮ್ಮ ಎಕ್ರತೊಂದು ಹಾಕೋಬೇಕು. ಇರ್ಲಿ ಬಿಡಿ. ಮಿಂಚು ಹೋದ ಕಾಲಕ್ಕೆ ಮಂಚ ಐತಿ ಉಪಯೋಗ ಇಲ್ಲ ಅಂತೆ. 10 ಟೈಮ್ದಾಗ ಹತ್ಬೇಕಂತೆ. ಎಂತ ಗಾದೆ ಜೀವನಕ್ಕೆ ಉಪಯುಕ್ತವಾದಂತ ಒಂದೊಂದು ಮಾತುಗಳು, ಒಂದೊಂದು ಮುತ್ತುಗಳಿದ್ದಂತೆ. ಸರ್, ಈಗ 3ನೇ ಪ್ರಶ್ನೆ, ನೀವು ಇವರನ್ನ ಹೆಂಗ ಸೆಟ್ ಮಾಡ್ಕೊಳ್ತೀರಾ? ರಾಜ್ಯದ ಸಿಂಗಲ್ ಸಂಘದಿಂದ ಈ ಪ್ರಶ್ನೆ ಮೂಡಿ ಬಂದಿದೆ ಇವತ್ತ. ಇದೇನತ್ತೆ, ಈ ನೀವು ಹೇಳುವಂಥ ಮಾತುಗಳು ಪ್ರತಿಯೊಂದೊಂದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ಗೆ. ಯಾಕಂದ್ರೆ ಈ ಸೆಟ್ ಮಾಡ್ಕೊಳ್ಳೋದು ನಮ್ಮ ಸಿಂಗಲ್ಸ್ ಹುಡುಗರು ದೊಡ್ಡ ತಲೆನೂ ಆಗಿಬಿಟ್ಟದ. ಅದಕ್ಕೆ ನೀವು ಹೆಂಗೆ ಸೆಟ್ ಮಾಡ್ಕೊತಿರೋದು ನಮ್ಮ ರಾಜ್ಯದ ಸಿಂಗಲ್ ಸಂಘಗಳಿಗೆ ಭಾಳ ಅದ್ಭುತವಾದ ಮಾತಾಡೋ ಸಂದೇಶವನ್ನು ನೀವು ನೀಡಬೇಕಂತ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ನೋಡಿ, ಏನೂ ಇಲ್ಲ, ಡೈರೆಕ್ಟ್ ಆಗಿ ಹಂಗಲ್ಲ ಸರ್. ಒಂದ್ ವೇಳೆ ಒಪ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಪೇಮೆಂಟ್ ಡಬಲ್, 1 ಲಕ್ಷ ಕೊಡೋಲಿ 2 ಲಕ್ಷ ಬಗೆಹೈತಿ. ಕೇಸ್ ಕೊಲ್ಲ, ಬೆಳಗಾವಿ ಜಿಲ್ಲಾ. ಅವಾಗೂ ನಾವು ಒಪ್ಪುವುದಿಲ್ಲ ಅಂದ್ರೆ ಅವಾಗ ನೀವು ಏನು ಮಾಡ್ತೀರಾ ಅನ್ನೋ ಒಂದು ಗೊಂದಲವನ್ನು ಉಂಟು ಮಾಡಕತ್ತದ. ಅಯ್ಯೋ ಸರ್, ಹಣ ಅಂದ್ರೆ ಹೆಣ ಬಾಯಿ ಬಿಡತ್ತೆ, ಇನ್ನು ಆದ ಬಾಯಿ ಬಿಡಲ್ವಾ? ಏನು ಬಾಯಿ ಬಿಡ್ತೈತ್ರಿ? ಈ ಮೈಕ್ನ ಪಕ್ಕಕ್ಕಿಟ್ಟು ಒಳಗಡೆ ರೂಮ್ ಇದೆ, ಅಲ್ಲಿ ಬನ್ನಿ ಹೇಳ್ತೀನಿ. ಏನಪ್ಪ ಬರೀ ಮಾತಿಗೆ ಮೈಕ್ ಇಟ್ಟು ಒಳಗೆ ಬಾ ಅನ್ನಕತ್ತಲ್ಲ. ಈ ಹೆಡ್ಸಿ ಮಗ ಬರೀ ಹಿಂಗೆ ಒಳಗೆ ಹೋಗಿ 2000 HD ವಿಡಿಯೋ ಮಾಡ್ಯಾನ. ಆಯ್ತು, ದುಡ್ಡು ಕೊಟ್ಟೇನೋ ಇವ್ರನ್ನ ಒಪ್ಪಿಸ್ಬಿಟ್ರಿ. ಬಟ್ ಕೆಲವರು ವಿಡಿಯೋ ಮಾಡಕ್ಕೆ ಒಪ್ಪೋದಿಲ್ಲ. ಅವಾಗ ನೀವು ಏನು ಮಾಡ್ತೀರಾ? ಅಫ್ಕೋರ್ಸ್ ಈ ಸಲ ಸುಮಾರು ಸತಿ ಆಗಿದೆ. ಅವಾಗ ಏನು ಮಾಡಿದ್ದೀರಾ ಅನ್ನೋ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಅವಾಗ ವಿಡಿಯೋ ಮಾಡಕ್ಕೆ ಒಪ್ಪಲಿಲ್ಲ ಅಂದ್ರೆ ಪೇಮೆಂಟ್ ಅರ್ಧ ಕಟ್ ಅಂತ ಹೇಳ್ತೀವಿ. ಒಂದು ವೇಳೆ ನಂಗೆ ಪೇಮೆಂಟ್ ಅರ್ಧ ಅಷ್ಟೇ ಸಾಕು, ವಿಡಿಯೋವೇ ಬೇಡ ಅಂದರೆ ಅವಾಗ ಏನು ಮಾಡ್ತೀರಾ? ಆ ಥರ ಅಂದವರು ಸುಮಾರಷ್ಟು ಜನ ಇದ್ದಾರೆ. ಬಟ್ ಅವ್ರಿಗೆ ತುಂಬ ನುಕ್ಸಾನ ಆಗುತ್ತೆ. ಹೆಂಗಂದರೆ ಪೇಮೆಂಟಲ್ಲಿ ಅರ್ಧ ಕಟ್ ಆಗುತ್ತೆ, ಒಂದನೇದು. ಎರಡನೇದು ತುಡುಗಲೆ ಹಿಂದೆ ಸಿ ಸಿ ಕ್ಯಾಮ್ರಾದಲ್ಲಿ ವಿಡಿಯೋ ಆಗ್ತಾನೆ ಇರುತ್ತೆ. ನಮ್ಮ ಬಿಸ್ನೆಸ್ ಪರ್ಪಸ್ನಲ್ಲಿ ಯಾವುದೇ ಥರದ ನಷ್ಟ ಆಗಬಾರ್ದು. ಹಾಗಾಗಿ ಒಂದು CC ಕ್ಯಾಮ್ರಾ ಇದ್ದೇ ಇರುತ್ತೆ. ಬಟ್ ಸೌಂಡ್ನಾಗಲೇ ಹಿಂದೆ ನಾವು ಸೌಂಡ್ ಎಫೆಕ್ಟ್ ಕೊಟ್ಟು ಸೌಂಡ್ನ ಕೊಟ್ಕೊಂಡು ಎಲ್ಲ ಎಡಿಟ್ ಮಾಡಿ ಈ ವೆಬ್ಸೈಟ್ಗೆ ಹಾಕುವಂಥ ಕಾರ್ಯಗಳು ಚಾಲ್ತಾ ಇರ್ತಾವೆ. ನೋಡಿ, ಇನ್ನೊಂದು ಮಾತು ಏನಂದ್ರೆ, ಆಲ್ಮೋಸ್ಟ್ ಎಲ್ಲರೂ ಒಪ್ತಾರೆ. ಯಾಕಂದ್ರೆ ಈಗಿನ ದುನಿಯಾದಲ್ಲಿ ಮೈ ತುಂಬ ಬಟ್ಟೆ ಹಾಕೊಂಡು ಒಳ್ಳೆ ಕೆಲಸ ಮಾಡೋರಿಗೆ ಇಲ್ಲಿ ಬೆಲೆ ಇಲ್ಲ, ಯಾವುದೇ ಥರದ ಬೆಲೆ ಇಲ್ಲ. ಹಾಗಾಗಿ ಬಟ್ಟೆ ಬೆಚ್ಚಿ ಬೆತ್ತಲಾಗೋರಿಗೆ ಇಲ್ಲಿ ತುಂಬ ಫೇಮಸ್ಸು ಮತ್ತು ಒಳ್ಳೆ TV ಶೋದಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಅವುಗಳಿಗೆ ಅವಕಾಶ. ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಒಪ್ತಾರೆ. ಇನ್ನು ಕೆಲವು ಡಗಾರುಗಳಂತೂ ಇರ್ತಾವ, ಅವಕ್ಕೆ ವಿಡಿಯೋ ಮಾಡ್ರಿ ಅಷ್ಟ ಬಿಟ್ರಿ ಅಷ್ಟ. ನಡಿ ಹೇಗೆ ತಕಡ ಪಕಡ ಲಗ್ನ ಡಡಲ್ ಪಡಲ್ಲ ಹಾಯಿ ಹೋಗಿ ಚಟ್ಪಟ್ಟಲ್ಲ. ಅಂದರೆ ನೀವು ಹಳೆ ಗಾಡಿಗಳನ್ನು ಓಡಿಸ್ಬಿಟ್ಟಿದ್ದೀರಿ. ತಪ್ಪು ತಿಳ್ಕೊಂಡಿರ ನೀವು. ನೋಡಿ, ಗಾಡಿ ಯಾವುದನ್ನೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿ ಓಡಿಸ್ತದನ್ನೆಲ್ಲ ಅದು ಇಂಪಾರ್ಟೆಂಟು. ನಮ್ಮ ಕಡೆಯಿಂದ ಒಂದು ಕಡೆ ಪ್ರಶ್ನೆ ಸರ್, ನೀವು ಈಗ ಜೈಲಲ್ಲಿ ಇದ್ದೀರಾ. ಎಲ್ಲೋ ಒಂದು ಕಡೆ ನನ್ನ ಪ್ರಕಾರ ನಿಮ್ಮ ಬಿಸ್ನೆಸ್ಗೆ ನಷ್ಟ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದಲ್ವಾ? ಖಂಡಿತ ಇಲ್ಲ ಅಂತಲ್ಲ, ಖಂಡಿತ. ಬಟ್ ನನಗೆ ಜೈಲಲ್ಲಿ ಇರೋದು ಕಷ್ಟ ಏನಂತ ಅನ್ನಲ್ಲ, ಇದೊಂದು ಕಷ್ಟನೇ ಅಲ್ಲ. ಯಾಕಂದರೆ ನಾವೊಂದು ಏನಾದರೂ ಗುರಿಯನ್ನು ಇಟ್ಕೊಂಡಾಗ ಅಥವಾ ಏನಾದರೂ ಈ ಥರ ಒಂದು ಸಾಧನೆ ಮಾಡ್ಕೊತ ಹೊರಟಾಗ ಈ ಥರ ಆಗೋದು ಕಾಮನ್. ಇದು ಸಾಮಾನ್ಯವಾಗಿ ಈ ಥರ ಆಗೇ ಆಗ್ತದೆ. ಇಂಥ ಜೈಲು ಪೊಲೀಸು ಇಂಥವನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೇಬಾರದು. ಒಲಿಂಪಿಕ್ದಾಗ ನೋಡಿ ಚಿನ್ನದ ಮೆಡಲ್ ಗೆದ್ದಾಗ ಮಾಡ್ಕತ್ತ ಹಡ್ಸಿ ಮಗ ಮಾಡಿದ 2000 HD ವಿಡಿಯೋಗಳ ಅಂತ ದೊಡ್ಡ ಸಾಧನೆ ಐತೆ. ನಡಕ್ಗಳು ಅಡ್ಡಾಯ ತೆಡ್ಡಿ ಐತೆ, ನಡಕುಗಳು ಇವ್ರು ಉರ್ಕಾರ ತೆಲಪಾರ ಬೇರೆ ಅಂತ ಹೋಗಿ ನಮ್ಮ MD ಹಡ್ಸಿ ಮಗ ಆ ಹುಚ್ಚ ಸೋಳಿ ಮಗ ಹೋಗಿ ಇಂಥ ಈ ಬೋಳಿ ಮಕ್ಕಳನ್ನ ಇಂಟರ್ವ್ಯೂ ತೊಗೊಳಕಚ್ಚಲ್ಲ. ನಮ್ಮ ಎಕಡೆ ತಂದು ನನಗೆ ಇನ್ನೊಂದು ಬೇಜಾರು ಏನಂದರೆ, ನಾನು ಜೈಲಲ್ಲಿ ಅದೀನಿ ಅಂತ ನನಗೆ ಬೇಜಾರಿಲ್ಲ, ಅಲ್ಲಿ ಲೇಡೀಸ್ ಜೈಲರ್ಗಳು ಯಾರಿಲ್ಲ ಅನ್ನೋದು ಒಂದೇ ಒಂದು ಬೇಜಾರು ನನಗೆ. ಅಲ್ಲಿ ಗರ್ಲ್ಸ್ ಜೈಲರ್ಸ್ಗಳು ಯಾರಿಲ್ಲ, ಅದು ಒಂದು ನನಗೆ ಬೇಜಾರು. ಅದು ಬಿಟ್ಟರೆ ಯಾರಿಲ್ಲ.
ಒಂದ್ ವೇಳೆ ಗರ್ಲ್ಸ್ ಜೈಲರ್ಸ್ಗಳು ಇದ್ರು ಅಲ್ಲಿ ಚಾಲೂ ಮಾಡ್ತಿದ್ರಿ ನಿಮ್ಮ ಬಿಸ್ನೆಸ್ ಅನ್ನ. ಅಫ್ಕೋರ್ಸ್ ಅದಕ್ಕೇನು ಬಿಸ್ನೆಸ್ಗೆ ಸ್ಥಳ ಯಾವ್ದಾದ್ರೇನು ಆದ್ರೆ ನಿಮ್ಮ ಜೈಲಲ್ಲಿ ಇರುವಂತಹ ಎಲ್ಲಾ ಬರೀ ಜೈಲರ್ಗಳು ಗಂಡಸರೇ ಇರುವುದರಿಂದ ನಿಮ್ಮ ಬಿಸ್ನೆಸ್ಗೆ ನಷ್ಟ ಆಗ್ತಾ ಇದೆ. ಸೊ ಮುಂದೆ ನಿಮ್ಮ ಪ್ಲಾನ್ ಏನಂತ ಎಕ್ಸಿಕ್ಯೂಟ್ ಮಾಡ್ತೀರಾ ಸ್ವಲ್ಪ ಪ್ಲೀಸ್. ಇಂಥ ಒಂದು ಸಿಚುವೇಶನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಒಂದು ಕಾರಣಕ್ಕೆ ಇಂಥ ಒಂದು ಸಿಚುವೇಶನ್ ಬಂದಾಗ ನಮ್ಮ ಬಿಸ್ನೆಸ್ಗೆ ಲಾಸ್ ಆಗೋದು. ಹಾಗಾಗಿ ಅದಕ್ಕೆ ಅಂತ ಸ್ಪೆಷಲಿಸ್ಟ್ ನಮ್ಮ ತಮ್ಮ ಸೂರಜ್ ಅವರು ಅದಾರ. ಅದನ್ನೆಲ್ಲ ಅವ್ರು ನೋಡ್ಕೊತಾರ. ಇವೆಲ್ಲ ನಾನು ನೋಡ್ಕೊತಾರ. ಇದ್ರಾಗಂತೂ ಏಕ್ ಮಾರ್ದು ಹೋಗ್ತದ್ರ ಮಾತೇ ಇಲ್ಲ. ಅವನ ಹಿಂದೊಂದು ಗಾದೆ ಮಾತಿತ್ರಿ, ಹುಡುಗರು ಕಾಮುಕ ಹುಡುಗರಿಂದ ಹುಡುಗಿಯರನ್ನ ರಕ್ಷಣೆ ಮಾಡಬೇಕು. ಬೇಟಿ ಪಡಾವೋ ಬೇಟಿ ಬಚಾವೋ ಬೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲ ಒಂದವನು ಹಡಾವೋ. ಪ್ರಧಾನಮಂತ್ರಿ ಏನೋ ಹೇಳ್ಬಿಟ್ಟ. ಆದರೆ ಈಗ ಹೆಂಗಾಗಿತ್ತು ಅಂದ್ರೆ ಕಾಮುಕ ಹುಡುಗರಿಂದ ಹುಡುಗರನ್ನು ರಕ್ಷಣೆ ಮಾಡಿ. ಬೇಟಾ ಪಡಾವೋ ಬೇಟಾ ಬಚಾವೋ ಬೇಟಾ ಪಡಾವೋ ಬೇಟಾ ಬಚಾವೋ. ಹುಡುಗರನ್ನ ಸಕ್ ಬಿಡೋಣ. ಈ ಬುಸುಮಗೆ ಅಂತ ಕಾಪಿ ಹಚ್ಚಿ ಮುಗಿರ್ಬೋದು ಇರಲಿ. ಇವ ಹುಡುಗಿರ್ನ ಬಿಡಂಗಿಲ್ಲ, ಅವು ಹುಡುಗರ್ನ ಬಿಡಂಗಿಲ್ಲ. ಇನ್ನೊಂದು ಸ್ವಲ್ಪ ಬಿಟ್ರೆ ಅವ್ರು ನಿನ್ನೆ ಬಿಡಂಗಿಲ್ಲ. ನೀವು ಬೈತಿದಪ್ಪ ಶನಿ ಹಚ್ಚಿ ಮಗನ ಸೋಮಿರುತ್ತವಾ. ಈ ಹುಸುಮ ಯಾರಂತ ನೀವು ಗೊತ್ತನ್ರಿ. ಅವಾಗ ನಾನು ಕೌಂಟರ್ ಕೊಡ್ತ ನೀವು ಇವ್ನು ಏನು ಮಾಡ್ಕೊಂಡು ನನಗೆ ಗೊತ್ತಾಗುತ್ತೆ. ಇದು ಎಪಿಸೋಡ್ ಮುಗಿಲಿ, ಆಮೇಲೆ ನೋಡ್ಕೊತ ಹೊರಗೆ ಹಂಗಾರೆ ಮಾಡಿ ಇದೇ ಇಂಟರ್ವ್ಯೂ ಇಲ್ಲೇ ಮುಗಿಸ್ಬಿಡ್ತು. ನಾವು ಇವರಿಂದ ಸಾಕಾಗಿತ್ತು ನನಗೆ. ಇಲ್ಲಿ ಇಂಟರ್ವ್ಯೂ ಮುಗಿಸ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಕರೆಗೆ ನಿಮ್ಮ ಎಲ್ಲ ಬಿಸ್ನೆಸ್ ಪ್ರಾಪರ್ಗಳನ್ನು ಮಾಲಗಳನ್ನು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಒಂದು ಕರೆಗೆ ನಮ್ಮ MD ಒಂದು ಕರೆಗೆ ನಮ್ಮ ಚಾನಲ್ಗೆ ಇಂಟರ್ವ್ಯೂ ಬಂದಕ್ಕೆ ತುಂಬ ಧನ್ಯವಾದಗಳು ಸರ್. ತಾವು ಇನ್ನು ಹೊರಡ್ಬೋದು ಸರ್. ಓಕೆ, ಥ್ಯಾಂಕ್ ಯು ಕರ್ನಾಟಕ ಜನತೆಗೆ ನನ್ನ 2000 HD ವಿಡಿಯೋಗಳನ್ನು ನೋಡಿ ನನ್ನ ಫೇಮಸ್ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿಡಿಯೋ ಮಾಡುವಂಥ ಆಸಕ್ತಿ ಮತ್ತು ಶಕ್ತಿ ಆ ದೇವರನ್ನೆಲ್ಲ ಕರುಣಿಸಂತ ನಿಮ್ಮ ಎಲ್ಲರ ಪರವಾಗಿ ನಾನು ಬೇಡಿಕೊಳ್ಳುತ್ತೇನೆ. ಸೊ ಇಲ್ಲಿಗೆ ನಾನು ನನ್ನ ಇಂಟರ್ವ್ಯೂನ ಮುಗಿಸ್ತಾ ಹೋಗ್ತಾ ಇದ್ದೀನಿ. ಸರ್ ಒಂದು ನಿಮಿಷ, ನೀವು ಏನೂ ಅನ್ಕೋದಿಲ್ಲ ಅಂದರೆ ಈ ನಿಮ್ಮ ಬಿಸ್ನೆಸ್ಗೆ ನನ್ನ ಕಡೆಯಿಂದ ಒಂದು ಸಜೆಷನ್ ಸರ್. ಪ್ಲೀಸ್ ಸರ್. ಓಕೆ, ಖಂಡಿತ ಸರ್. ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇರಲಿ, ವಾಯ್ಸ್ ಸ್ವಲ್ಪ ಇನ್ನಟ್ಟು ಬೇಸ್ ಆಗಿ ಮತ್ತು ಟಾಪ್ ಆಗಿ ವಾಯ್ಸ್ ಮತ್ತು ಫುಲ್ ಕ್ಲಿಯರ್ ಆಗಿರ್ಬೇಕು ಸರ್. ವಿಡಿಯೋ ಕ್ವಾಲಿಟಿ ಇಲ್ಲಕ್ರೆ ನಡೀತು ಸರ್. ವಾಯ್ಸ್ ಮತ್ತು ಫುಲ್ ಕ್ಲಿಯರ್ ಇರ್ಬೇಕ್ರಿ ಸರ್. ಯಾಕಂದ್ರೆ ನಮ್ಮ ಹುಡುಗರಿಗೆ ನಮ್ಮದು ಸಿಂಗಲ್ಸ್ ಹಡ್ಸಿ ಮಕ್ಕಳಿಗೆ ವಿಡಿಯೋ ಕ್ಲಿಯರ್ ಇಕ್ಕರು ಅಟ್ಟ ಹೋಗ್ತಾರೆ. ವಾಯ್ಸ್ ಮಾತ್ರ ಫುಲ್ ಗಿಚ್ಚಿರ್ಬೇಕ್ರಿ. ಹಾಗಾಗಿ ಸ್ವಲ್ಪ ವಾಯ್ಸ್ ಮಾತ್ರ ಅಟ್ಟ ಕ್ಲಿಯರ್ ಬಿಡಿ ನಮಗೋಸ್ಕರ ಸರ್. ಪ್ಲೀಸ್. ಅದು ಏನಾಗಿದೆ ಅಂದರೆ ಈ ಒಳ್ಳೆ ಕ್ಯಾಮ್ರಾಮ್ಯಾನ್ ಕೊರತೆ ಸ್ವಲ್ಪ ಇದೆ. ಆ ಕಾರಣಕ್ಕಾಗಿ ವಿಡಿಯೋಗಳು ಸ್ವಲ್ಪ ಬ್ಲರ್ ಮತ್ತು ಸ್ವಲ್ಪ ಏನೋ ಆಗತ್ತಾವ. ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಒಂದು ಐಡಿಯಾ ಹೊಳಿತಾ ಇದೆ ಇಲ್ಲಿ. ನೀವು ಯಾಕೆ ನನ್ನ ವಿಡಿಯೋಗಳಿಗೆ ಕ್ಯಾಮ್ರಾಮ್ಯಾನ್ ಮತ್ತು ಸೌಂಡ್ ಸಿಸ್ಟಮ್ ಆಪರೇಟರ್ ಯಾಕೆ ಆಗಬಾರ್ದು? ಒಳ್ಳೆಯ ಅವಕಾಶ. ಇಂಥ ಅವಕಾಶಗಳು ಸಿಗೋದಿಲ್ಲ. ತಿಂಗಳಿಗೆ 2 lakhs ಸ್ಯಾಲ್ರಿ ಕೂಡ ಕೊಡ್ತೀವಿ. ಗಾಡಿ ಮೇಲೆ ಮಳೆಗೆ ಎಗ್ರಿ ಚುಚ್ಕೋದು ಇದೆ ಅನ್ಸುತ್ತೆ. ಅಯ್ಯೋ ಬೇಡ ಸರ್. ಇಂಥ ಕರ್ಮ ಕಾಂಡಗಳನ್ನು ನಾವು ಶೂಟ್ ಮಾಡೋ, ಡೈರೆಕ್ಷನ್ ಮಾಡೋ, ಆ ಸೌಂಡ್ ಆಪರೇಟರ್ ಬೇಡ. ನೋಡಿ, ಒಳ್ಳೆ ಅವಕಾಶ. ಇಂಥ ಅವಕಾಶ ಸಿಗೋದಿಲ್ಲ. ಯಾಕಂದರೆ ನೀವು ಇನ್ಕಂಬಿಟ್ಟ ಫೋನೇ ನೋಡ್ತಿದ್ರೆ ಅಲ್ಲಿ ಹೋಗಿ ಲೈವ್ ಅಲ್ಲಿ ಕಣ್ಣು ನೋಡ್ಬೋದು. ಇಂಥ ನೋಡಿ ಒಳ್ಳೆ ಅವಕಾಶ ಬಿಡಬೇಡಿ. ನೋಡಿ ಅಂಥ ಸಾಯುವ ಪರಿಸ್ಥಿತಿ ಏನಾದರೂ ಬಂದ್ರೆ ನಮ್ಮ ಸನಿ ಲಿಯಾನೋಗೆ ಕ್ಯಾಮ್ರಾಮನ್ ಆಗಿ ನಾನು ಆಯ್ಕೆ ಆಗ್ತಿರ್ತೀರಿ. ನಿಮ್ಮ ಕರ್ಮ ಕಾಂಡಗಳಿಗೆ ನಾನು ಇವತ್ತು ಸತ್ರು ಕ್ಯಾಮ್ರಾಮನ್ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲಾನು ಹೇಳಿದ್ರಿ, ಆದರೆ ನಿಮ್ಮ ವೆಬ್ಸೈಟ್ ಹೆಸರೇ ಹೇಳಲಿಲ್ಲ. ವೆಬ್ಸೈಟ್ ಹೆಸರು ಹೇಳಿಲ್ಲ ಅಂತ ಓಕೆ, ನೋಟ್ ಮಾಡ್ಕೊಳ್ಳಿ. ಪ್ರಜ್ವಲ್ ರೇವಣ್ಣ 2000 HD ವಿಡಿಯೋಸ್ಗಳು. ಓಕೆ ಸರ್, ಎಲ್ಲ ಓಕೆ ಸರ್. ಪ್ರಜ್ವಲ್ ರೇವಣ್ಣ HD 2K ಎಲ್ಲ ವಿಡಿಯೋ ಫುಲ್ ಓಕೆ. ಅಚ್ಚಾ ಬರಬ್ರಿ ಹೈ ಸರ್. ಈ ಸೌಂಡ್ ಯಾಕೆ ಸರ್? ಯಾಕಂದ್ರೆ ನಮ್ಮ ಹುಡುಗರಿಗೆ ಆ ಸೌಂಡ್ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಆ ಸೌಂಡ್ ಇರಲೇಬೇಕು. ವಿಡಿಯೋ ಎಲ್ಲಕ್ಕೂ ನಡೀತದೆ, ಆ ಸೌಂಡ್ ಮಾತ್ರ ಇದೆಯಲ್ಲ, ಆ ಸೌಂಡ್ ಬೇಕು. ಹಾಗಾಗಿ ಆ ಸೌಂಡ್ ಇದ್ರೆ ನಮ್ಮ ವೆಬ್ಸೈಟ್ಗೆ ಒಂದು ವ್ಯಾಲ್ಯೂ ಜಾಸ್ತಿ ಇರ್ತದೆ. ಹಾಗಾಗಿ ವಿಡಿಯೋದ BGM ಏನಾದ್ರು ಇದ್ರೆ ಅದು ಈ ಸೌಂಡ್ ಆಗಿರುತ್ತೆ. ನೋಡಿರಲ್ಲ ವೀಕ್ಷಕರೇ, ಕಾಮಣ್ಣನ ಮಕ್ಕಳ ಅಟ್ಟಹಾಸ ರೇವಣ್ಣನ ಮಕ್ಕಳ ಕರ್ಮ ಕಾಂಡ ಕಾಮ ಪಿಶಾಚಿಗಳ ಅಟ್ಟಹಾಸವನ್ನು ಅಣ್ಣ ಒಂಥರ, ತಮ್ಮ ಇನ್ನೊಂದು ಥರ. ಯಾಕೆ ರೇವಣ್ಣನ ಮಕ್ಕಳು ಒಂದು ಥರ,
ಇವರಿಬ್ರು ಕಥೆನೇ ಬೇರೆ ತರ. ನಮ್ಮ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ವೈಯಕ್ತಿಕ ಪ್ರಶ್ನೆಗಳಿಗೆ ಗೊಂದಲ ಮೇಲೆ ಉಂಟಾದ ಪ್ರಶ್ನೆಗಳಿಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ತಮ್ಮ ಮನೆಗೆ ಸೇರ್ಕೊಂತ ಸಮಯ ಇದು ನೋಡ್ರಿ. ಇನ್ನೇನೈತೆ ಮುಂದಿನ ಎಪಿಸೋಡ್ನಲ್ಲಿ ನಾವು ಸೂರಜ್ ರೇವಣ್ಣ ಅವರನ್ನ ಇಂಟರ್ವ್ಯೂ ಮಾಡುವಂತ ಸಾಹಸ ದೃಶ್ಯವನ್ನ ನಾವು ಮಾಡ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಹಾಗೆ ಫೇಸ್ಬುಕ್ ನೋಡೋಕೆ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಬರಿ. ನಿಮಗೆ ಟೈಮ್ ಸಿಕ್ಕರ ಏನಾದರೂ ಟೈಮ್ ಸಿಕ್ಕರ ನೀವು ಹೋಗಿ ವೆಬ್ಸೈಟ್, ಯಾವ ವೆಬ್ಸೈಟ್ ಅಂದರೆ ಪ್ರಜ್ವಲ್ ರೇವಣ್ಣ 2000 ಹೆಸರಿ ವಿಡಿಯೋಗಳನ್ನ ನೋಡ್ರಿ. ಅಥವಾ ನಿಮಗೆ ಯಾವ ವಿಡಿಯೋ ಇಷ್ಟ ಆಗ್ತದ ಆ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಕಾಮೆಂಟ್ ಮಾಡಿ. ಟೈಮ್ ಸಿಕ್ಕಾಗ ನಾವು ಆ ವಿಡಿಯೋ ನೋಡಿ ಕಡು ತಂಪ್ ಮಾಡ್ಕೋತೀವಿ. ಎಕ್ಸ್ಪ್ರೆಸ್ಲಿ ಈ ವಿಡಿಯೋ ಮಾತ್ರ ಸಿಂಗಲ್ಸ್ಗಳಿಗೆ ಹೇಳಿ ಮಾಡಿಸಿದಂಗೆ ವಿಡಿಯೋ ಆಗೈತಿರಿ. ಮುಂದಿನ ವಿಡಿಯೋದಾಗ ಸೂರಜ್ ರೇವಣ್ಣ ಹಾಗೂ ರೇವಣ್ಣ ಗೌಡ ಅವರನ್ನ ಇಂಟರ್ವ್ಯೂ ತಗುವಂಥ ಸಾಹಸ ಕಥೆಯನ್ನು ಮಾಡ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.